ನಮಸ್ಕಾರ ಎಲ್ಲರಿಗೂ. ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಮಾಡುವ ಮೆಂತ್ಯ ಸೊಪ್ಪಿನ ರೈಸ್ ಅನ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೈಸ್ ಮಾಡೋದಕ್ಕೆ ಒಂದು ಕಡಾಯಿಯನ್ನು ಇಡಿ. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸಿನಕಾಳು, ಕರಿಮೆಣಸು ಹಾಗೂ 2 ಒಣಮೆಣಸಿಕಾಯನ್ನು ಹಾಕಿ, ಡ್ರೈ ಚಿಲ್ಲಿ, ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ, ಹಾಗೆ ಇದಕ್ಕೆ 6 ರಿಂದ 8 ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಟೇಸ್ಟಿನೇ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗೋ ತನಕ ಹಾಗೆ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಲಿಟಲಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಆರಿದ ಮೇಲೆ ನೀವು ಒಳ್ಳಲ್ಲಿ ಹಾಕಿ ಕುಟ್ಟಿಕೊಳ್ಳಿ, ಅಥವಾ ನೀವು ಬೇಕಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ರಫ್ಲಿ ಪೇಸ್ಟಾಗಿ ಮಾಡ್ಕೊಳ್ಳಿ, ಅಂದ್ರೇ ಚೆನ್ನಾಗಿರುತ್ತೆ. ತರಿಯಾಗಿರಬೇಕು. ಹಾಗೆ ಮೆಂತ್ಯ ಸೊಪ್ಪು, ಒಂದು ಬಟ್ಟಲು ಮೆಂತ್ಯ ಸೊಪ್ಪನ್ನು ಬಿಡಿಸಿಕೊಳ್ಳಿ, ಎಲೆ ಆಗಿ ಬಿಡಿಸಿಟ್ಟುಕೊಳ್ಳಬೇಕು. ಒಂದು ಬಟ್ಟಲಿನಷ್ಟು ಬಿಡಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟ ಮೇಲೆ ಇದನ್ನು ನೈಸಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ ಮೇಲೆ ಕೂಡ ನೀವು ತೊಳ್ಕೊಬೋದು, ಒಂದು 2-3 ಸರಿ ತೊಳ್ಕೊಳ್ಳಿ, ಅಥವಾ ಮುಂಚೆನೇ ತೊಳೆದು ಆಮೇಲೆ ಕೂಡ ಕಟ್ ಮಾಡ್ಬೋದು. ನಿಮಗೆ ಹೇಗೆ ಅನಿಸುತ್ತೆ ಆ ಥರದಲ್ಲಿ ಮಾಡ್ಕೊಳ್ಳಿ. ಹಾಗೆ ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿ, ನೀವು ಬಾಸುಮತಿ ರೈಸರ್ ತೆಗೆದುಕೊಳ್ಬೋದು, ನಾರ್ಮಲ್ ರೈಸರ್ ತೆಗೆದುಕೊಳ್ಳಿ. ಬಾಸುಮತಿ ರೈಸ್ ತಗೊಂಡ್ರೆ ನೀರು ಕಮ್ಮಿ ಹಾಕಬೇಕಾಗತ್ತೆ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸರಿ ವಾಶ್ ಮಾಡಿ, 1 ಗ್ಲಾಸ್ ಅಕ್ಕಿ ಅಂದರೆ 2 ಗ್ಲಾಸ್ ನೀರು ಹಾಕಿ, ಅಥವಾ 1 ಕಪ್ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಬೇಡ, ಒಂದು 1/4 ಟೇಬಲ್ ಸ್ಪೂನಿನ ಎಣ್ಣೆಯಷ್ಟು ಎಣ್ಣೆ, ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೀವು ಚೆನ್ನಾಗಿ ಅಕ್ಕಿ ನೆನೆಯಲು ಬಿಡಬೇಕು. ಅಕ್ಕಿ ನೆಂದ್ರೇ ಉದುರಾಗಿ ಚೆನ್ನಾಗಿ ರೈಸ್ ಬರುತ್ತೆ ಫ್ರೆಂಡ್ಸ್. ಹಾಗೆ ಗ್ಯಾಸ್ ಮೇಲೆ ಇಡಿ. ಕುಕ್ಕರನ್ನು ಗ್ಯಾಸ್ ಮೇಲೆ ಇಡಬೇಕು. ಗ್ಯಾಸ್ ಮೇಲೆ ಇಟ್ಟ ಮೇಲೆ ಇದು 2 ರಿಂದ 3 ವಿಸಿಲ್ ಅಷ್ಟೇ ಹೊಡಿಸಿ. ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್. 2 ಅಂದ್ರೂ ಚೆನ್ನಾಗಿರುತ್ತೆ, 3 ಅಂದರೂ ಚೆನ್ನಾಗಿರುತ್ತೆ. ಉದುರಾಗಿ ಬರಬೇಕು. ಇದಕ್ಕೆ ಮಸಾಲ ರುಬ್ಬಿಟ್ಟಿದ್ದು ಈರುಳ್ಳಿ ಹಾಗೂ ಕೊತ್ತಂಬರಿ, ಕರಿಬೇವು ಇದೆಲ್ಲ ಬೇಕಾಗುತ್ತೆ. ಹಾಗೆ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ, 3 ರಿಂದ 4 ಟೇಬಲ್ ಸ್ಪೂನ್, ನೀವು ಎಣ್ಣೆ ಹೇಗೆ ಯೂಸ್ ಮಾಡ್ತೀರೋ ಹಾಗೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ, 2 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯನ್ನು ಕೂಡ ಕಟ್ ಮಾಡಿ ಹಾಕಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಬಂದಮೇಲೆ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಒಂದು ಈರುಳ್ಳಿಯನ್ನು ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ಳಿ. ಇವಾಗ ನಾವು ತರಿಯಾಗಿ ರುಬ್ಬಿಟ್ಟುಕೊಂಡ ಮಸಾಲ ಕೂಡ ಇದಕ್ಕೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಸಾಲೆ ಈರುಳ್ಳಿ ಹಾಗೂ ಮಿಕ್ಸ್ ಆಗೋ ತನಕ ಹಾಗೆಯೇ ಮಿಕ್ಸ್ ಮಾಡ್ತಾ ಇರಿ. ಸಣ್ಣ ಉರಿಯಲ್ಲೇ ಬೇಯಿಸಿ. ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ, ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕಂದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು, ನೀವು ಬೇಡಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಬೇಕು. ಇದು ಚೆನ್ನಾಗಿ ಬೇಯಬೇಕು. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸಿ. ಸಣ್ಣ ಉರಿಯಲ್ಲೇ ಬೇಯಿಸಬೇಕಾಗತ್ತೆ, ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಲ್ರೆಡಿ ರೈಸಿಗೆ ಉಪ್ಪು ಹಾಕಿರ್ತೈತಿ, ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿ. ಬೇಕಂದರೆ ರೈಸ್ ಮಿಕ್ಸ್ ಮಾಡುವಾಗ ಕೂಡ ಹಾಕ್ಕೋಬೋದು. ಇದು ಕ್ಯಾಪನ್ನು ಮುಚ್ಚಿ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ತಳ ಅಂಟದ ಹಾಗೆ ಬೇಯಿಸಿಕೊಳ್ಳಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದ್ರೇ ರುಚಿಕರವಾದ ಮೆಂತ್ಯ ಸೊಪ್ಪು ಹಾಗೂ ಪೆಪ್ಪರಿಂದ ರೈಸ್ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅನ್ನ ಚೆನ್ನಾಗಿ ಬೆಂದಿದೆ, ಉದುರಾಗಿ ಚೆನ್ನಾಗಿ ಬರುತ್ತೆ. ನೀವು ಯಾವಾಗಲೂ ರೈಸ್ ಉದುರು ಬರಬೇಕಂದ್ರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ, ಅಂದರೆ ಚೆನ್ನಾಗಿ ಬರುತ್ತೆ. ಈ ಅನ್ನವನ್ನು ಇವಾಗ ಮಸಾಲೆಗೆ ಹಾಕಿಕೊಂಡು ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಕ್ವಾಂಟಿಟಿಗೆ 1 ಗ್ಲಾಸ್ ರೈಸು ಕರೆಕ್ಟೇ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಹಾಗೂ ರೈಸು ಮಿಕ್ಸ್ ಆಗೋ ತನಕ ಹಾಗೇ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ನಿಮಗೆ ಕೊತ್ತಂಬರಿ ಸೊಪ್ಪು ನಿಮ್ಮ ಕಡೆ ಎಷ್ಟಿರುತ್ತೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಈ ರೈಸಲ್ಲಿ ಮೆಂತ್ಯ ಹಾಗೂ ಪೆಪ್ಪರ್ ಹಾಗೂ ಬೆಳ್ಳುಳ್ಳಿ ಸೇರುವುದರಿಂದ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು, ತೂಕ ಇಳಿಸುವುದಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ತುಂಬ ಹೆಲ್ತಿಕರವಾದ ರೆಸಿಪಿ. ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ತಿನ್ನುವುದರಿಂದ ವಾರದಲ್ಲಿ 1-2 ಸರಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಕೂಡ ಇರುತ್ತೆ ಫ್ರೆಂಡ್ಸ್. ಮೆಣಸು ಹಾಗೂ ಬೆಳ್ಳುಳ್ಳಿ ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ಗೆ ತುಂಬಾ ಒಳ್ಳೆಯದು. ಈ ಥರದಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.